ದೇವರ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ತನ್ನ ಮಗನು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬಿದ್ದು ಬಾಯಲ್ಲಿ ನೊರೆ ಸುರಿಸುತ್ತಾ ಹೊರಳಾಡುತ್ತಿರುವ ಆ ಮಗನಿಗಾಗಿ, ಆ ಮಗನ ಸೌಖ್ಯಕ್ಕಾಗಿಯೂ ಬಿಡುಗಡೆಗಾಗಿಯೂ ಆ ತಂದೆ ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸುವಾಗ ಯೇಸು ಹೇಳಿದ ಉತ್ತರವು, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳುತ್ತಾರೆ. ಆ ತಂದೆಯ ಪ್ರಾರ್ಥನೆ ನಿನ್ನ ಕೈಯಲ್ಲಿ ಆಗಿದ್ದರೆ ಎಂದು ಇತ್ತು. ಆದುದರಿಂದಲೇ ದೇವರು ಹೇಳಿದರು, ನೀನು ಪರಿಪೂರ್ಣವಾಗಿ ನಂಬಿದರೆ ನಿನಗೆ ಈ ಕಾರ್ಯವನ್ನು ನನ್ನಿಂದ ಮಾಡಲು ಸಾಧ್ಯ ಎಂದರು. ತಕ್ಷಣ ಆ ಮಗನ ತಂದೆಯು ತನ್ನ ಮಗನಿಗಾಗಿ ಪ್ರಾರ್ಥಿಸಲಿಲ್ಲ, ತನಗಾಗಿ ಪ್ರಾರ್ಥಿಸುತ್ತಾನೆ. ದೇವರೇ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಬೇಡುತ್ತಾನೆ. ಪ್ರಿಯರೇ, ಈ ದಿನ ನಮ್ಮ ಬಾಳಿನಲ್ಲಿಯೂ ಸಹ ನಮ್ಮ ಹೃದಯದಲ್ಲಿರುವ ಅಪನಂಬಿಕೆಯ ನಿಮಿತ್ತವಾಗಿಯೇ ನಾವು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಾಗುತ್ತಿಲ್ಲ. ಆ ಮಗನ ತಂದೆಯು ಬಂದಿದ್ದನೋ ಬೇರೆ, ತನ್ನ ಮಗನ ಬಿಡುಗಡೆಗಾಗಿಯೇ ಇತ್ತು. ಆದರೆ ಅವನ ಅಪನಂಬಿಕೆಯಿಂದಲೇ ಈ ಕಾರ್ಯವು, ಅಂದರೆ ಆರೋಗ್ಯವನ್ನು ಪಡೆದುಕೊಳ್ಳಲಾಗುತ್ತಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡು ತನ್ನ ಅಪನಂಬಿಕೆಯನ್ನು ತೆಗೆದುಹಾಕು ಎಂದು ಪ್ರಾರ್ಥಿಸುತ್ತಾನೆ. ನಂಬುತ್ತೇನೆ ಎಂದು ಸಹ ಅರಿಕೆಯೂ ಮಾಡುತ್ತಾನೆ. ಅದರ ಫಲಿತಾಂಶ, ಅವನ ಮಗನು ಬೆಂಕಿಯಲ್ಲಿಯೂ ನೀರಿನಲ್ಲೂ ಬಿದ್ದು ಹೊರಳಾಡುತ್ತಿದ್ದ ಅವನ ಮಗನಿಗಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದ ಆ ತಂದೆಯ ಪ್ರಾರ್ಥನೆ ಕೇಳಿಸಲ್ಪಟ್ಟು, ನಂಬಿಕೆಯ ಪ್ರಾರ್ಥನೆಯನ್ನು ಕೇಳಿಸಲ್ಪಟ್ಟು ಆ ಮಗನಿಗೆ ಗುಣವಾಯಿತು ಎಂದು ನಾವು ಓದುತ್ತೇವೆ. ಈ ಬೆಳಗಿನ ಸಮಯದಲ್ಲಿಯೂ ಸಹ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇರುವುದೇ ಆದರೆ ಆ ಅಪನಂಬಿಕೆ ನಮ್ಮನ್ನು ಬಿಟ್ಟು ಹೋಗಲಿ. ಯಾಕೆಂದರೆ ನಂಬುವವನಿಗೆ ಮಾತ್ರನೇ ಎಲ್ಲವೂ ಆಗುವುದು. ನಂಬುವವನಿಗೆ ಮಾತ್ರನೇ ದೇವರ ಮಹಿಮೆಯನ್ನು ನೋಡಬಹುದು. ನಂಬುವುದೇ ಆದರೆ ನಮ್ಮ ದೇವರು ನಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆದುದರಿಂದ ನಮ್ಮ ಬಾಳಿನಲ್ಲಿ ನಾವು ಹೊಂದಿಕೊಳ್ಳಲಾದ ಆಶೀರ್ವಾದಗಳಿಗೆ ಬಹುಶಃ ನಮ್ಮಲ್ಲಿರುವ ಅಪನಂಬಿಕೆ ಕಾರಣವಾಗಿದ್ದರೆ ಆ ಅಪನಂಬಿಕೆ ನೀಗಿಸುವ ಹಾಗೆ ಸಹಾಯ ಮಾಡು ದೇವರೇ ಎಂದು ಬೇಡುತ್ತಾ ಆ ತಂದೆಯಂತೆಯೇ ನಾವು ಪ್ರಾರ್ಥಿಸೋಣ. ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುವಂತೆಯೂ ನಮ್ಮ ನಂಬಿಕೆಯಿಂದಲೇ ಕರ್ತನ ಮಹಿಮೆಯನ್ನು ಕಾಣುವಂತೆಯೂ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಆಮೇನ್.